ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮಲ್ಲಿ ಇಲ್ಲ. ಆದರೆ ಅವರು ಈ ನಾಡಿನ, ಈ ರಾಷ್ಟ್ರದ, ಅಂತಾರಾಷ್ಟ್ರೀಯದಲ್ಲೇ ಅವರು ಒಂದು ಖ್ಯಾತ ವ್ಯಕ್ತಿ ಅಂತ ಹೇಳ್ಬೋದು. ಮುಖ್ಯಮಂತ್ರಿಗಳಾಗಿದ್ರು, ರಾಜ್ಯಪಾಲರಾಗಿದ್ರು, ಹಣಕಾಸು ಸಚಿವರಾಗಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಸೊ ಅನುಭವಿ ರಾಜಕೀಯದ ವ್ಯಕ್ತಿ. ಆದರೆ ನನಗೆ ಅವರು ವೈಯಕ್ತಿಕ ಪರಿಚಯ ಇತ್ತು. ನನ್ನ ಬಾಲ್ಯದಿಂದನೇ ಅವರು ನೋಡಿದ್ದೀನಿ. ಅವರ ಕುಟುಂಬದ ಒಂದು ಸಂಬಂಧ ಇತ್ತು. ಸೊ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ನೋಡಿದ್ದೀನಿ. ಎಲ್ಲರೂ ಅವ್ರನ್ನ ಸ್ಟೈಲಿಶು, ಅರಿಸ್ಟೋಕ್ರಾಟಿಕ್ ಅಂತ ಹೇಳ್ತಾರೆ. ಆದರೆ ಅದ್ರ ಜೊತೆಗೆ ಅವರು ಒಬ್ಬರು ಸರಳ ವ್ಯಕ್ತಿ. ಆ್ಯಕ್ಚುಲಿ ಒಬ್ಬ ಕಾಮನ್ ಮ್ಯಾನ್ ಜೊತೆ ಅವರು ಭಾಳ ಚೆನ್ನಾಗಿ ನಿರ್ವಳಿಕೆ ಇಟ್ಕೊಂಡಿದ್ರು. ಸೊ ಅವರು ಎಲ್ಲರಿಗೂ ಒಂದು ಸ್ಫೂರ್ತಿ, ಒಂದು ಆದರ್ಶ. ಅವರು ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಬ್ರು ಆದರ್ಶವಾದಿ ಮನುಷ್ಯ. ಅವರು ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಅವ್ರಿಗೆ. ಬಹಳ ಚಿಕ್ಕ ವಯಸ್ಸಿಂದ ಅವರು ಕ್ರೀಡೆ ಆಡ್ಕೊಂಡ್ ಬಂದವರು. ಟೆನ್ನಿಸ್ ಅಂದ್ರೆ ಅವ್ರಿಗೆ ಪ್ರಾಣ. ಅವ್ರಿಗೆ ವಿಂಬಲ್ಡನ್ಗೆ ಹೋಗೋರು, US ಓಪನ್ಗೆ ಹೋಗೋರು, ಫ್ರೆಂಚ್ ಓಪನ್ಗೆ ಹೋಗೋರು. ನಾವು ಕೂಡ ಅನೇಕ ಸತಿ ಅವ್ರನ್ನ ಟಿವಿಲಿ ನೋಡ್ತಾ ಇದ್ವಿ. ಸೆಂಟ್ರಲ್ ಕೋರ್ಟ್, ವಿಂಬಲ್ಡನ್ ಎಲ್ಲ ನೋಡ್ತಾ ಇದ್ವಿ. ನಾನು ಒಬ್ಬ ಟೆನ್ನಿಸ್ ಪ್ಲೇಯರ್ ಆಗಿದ್ದೆ. ನಾವು ಅವರು ಒಂದೇ ಕ್ಲಬ್ ಅಲ್ಲಿ ಆಕ್ಚುಲಿ ಟೆನ್ನಿಸ್ ಆಡ್ತಾ ಇದ್ವಿ. ಅವರು ಒಂದು 2-3 ಅವರ್ ಎವ್ರಿ ಡೇ ಆಡೋರು. ನಾನು ಕೂಡ ಅಲ್ಲಿ ಅವ್ರ ಜೊತೆ ಆಡ್ತಾ ಇದ್ದಾಗ ಅನೇಕ ವಿಚಾರಗಳು ಕಲ್ತಿದ್ದೀನಿ ಅವರಿಂದ. ನಾನು 2011ರಲ್ಲಿ ಚುನಾವಣೆಗೆ ನಿಂತಾಗ ಅವಾಗ ನಂಗೆ ರಾಜಕೀಯ ಅವಾಗ ಇನ್ನೂ ಹೊಸದವ್ರು. ಅವ್ರು ನನಗೆ ಸಲಹೆ ಕೊಟ್ಟಿದ್ರು. ಆ ಟೈಮಲ್ಲಿ ಎಲೆಕ್ಷನ್ ನಿಂತಾಗ ಕಷ್ಟ ಇತ್ತು. ಎಲೆಕ್ಷನ್ ನಿಂತ್ಕೋ, ಧೈರ್ಯವಾಗಿ ನಿಂತ್ಕೋ ಅಂತ ಹೇಳಿದ್ರು. ಸೋತ್ ಮೇಲೂ ಕೂಡ ಅವ್ರ ಮನೆಗೆ ಹೋಗಿ ಮಾತಾಡ್ದಾಗ ಹೋದಾಗ, ಡೋಂಟ್ ಬಿ ಡಿಸಪಾಯಿಂಟೆಡ್, ರಾಜಕೀಯದಲ್ಲಿ ಇವೆಲ್ಲ ಇರ್ತಾವೆ, ಏರ್ಪೇರ್ಗಳು ಇರ್ತವೆ, ಮುಂದೆ ಅವಕಾಶಗಳು ಬರ್ತವೆ, ಧೈರ್ಯವಾಗಿರು ಅಂತ ಹೇಳಿ ಕಳ್ಸಿದ್ರು. ಇಂಥ ಒಂದು ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇಂಥ ಒಂದು ವ್ಯಕ್ತಿ ತಿರ್ಗಾ ಬರೋದು ಬಹಳ ಕಷ್ಟ ಇದೆ. ಅವ್ರ ಮನೆಯವ್ರಿಗೆ, ಅವ್ರ ಕುಟುಂಬಕ್ಕೆ ಶಾಂತಿ ಸಿಕ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ.